ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಜೇನುಗೂಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಇವತ್ತಿನ ಸ್ವಲ್ಪ ದಿನಚರಿ ಮತ್ತು ಗಾರ್ಡನ್ ವ್ಯೂ ಮತ್ತು ಗಾರ್ಡನಲ್ಲಿ ಎಷ್ಟು ಬಗೆಯ ಹೂವುಗಳಿವೆ ಎಂದು ನೋಡುವ. ಫ್ರೆಂಡ್ಸ್, ನನ್ನ ಗಾರ್ಡನಲ್ಲಿ ತುಂಬ ಬಗೆಯ ಹೂಗಳಿವೆ. ನಾನು ಅಲೋವೆರಾ ಗಿಡವನ್ನು ಕೂಡ ನೆಟ್ಟಿದ್ದೇನೆ. ಅಲೋವೆರಾದಿಂದ ಜ್ಯೂಸ್ ಕೂಡ ಮಾಡ್ತಾರೆ. ಅಲೋವೆರಾವನ್ನು ಫೇಸ್ಗೆ ಕೂಡ ಬಳಸಬಹುದು. ನನ್ನ ಗಾರ್ಡನಲ್ಲಿ ಸುಮಾರು 200 ಪಾಟ್ಸ್ಗಳಿವೆ. ಜಾಸ್ತಿಯಾಗಿ ಅಂಥೂರಿಯಂ ಗಿಡವನ್ನು ನೆಟ್ಟಿದ್ದೇನೆ. ಅಂಥೂರಿಯಂ ಗಿಡಕ್ಕೆ ಜಾಸ್ತಿ ಬಿಸಿಲು ಬೇಡ, ಲೈಟ್ ಬಿಸಿಲು ಇದ್ದರೆ ಸಾಕು. ಬಿಸಿಲಿನಲ್ಲಿ ಇಡುವ ಗಿಡವನ್ನು ನಾವು ಬಿಸಿಲಿನಲ್ಲೇ ಇಡಬೇಕು. ಮುಳ್ಳಿನ ಗಿಡವನ್ನು ಜಾಸ್ತಿಯಾಗಿ ಬಿಸಿಲು ಬೀಳುವ ಜಾಗದಲ್ಲಿ ನೆಟ್ಟಿದರೆ ಒಳ್ಳೆಯದು. ಅದಕ್ಕೆ ತುಂಬ ಬಿಸಿಲು ಬೇಕು. ಮಳೆಗಾಲದಲ್ಲಿ ನೀರು ಜಾಸ್ತಿ ಆದರೆ ಕೊಳೆತು ಹೋಗುತ್ತೆ. ಅದಕ್ಕೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಬೀಳದ ಜಾಗದಲ್ಲಿ ಇಡಬೇಕು. ಮುಳ್ಳಿನ ಗಿಡಕ್ಕೆ ತುಂಬ ಬಿಸಿಲು ಇರುವ ಜಾಗದಲ್ಲಿ ಇಡಬೇಕು. ಕೆಲವು ಗಿಡಕ್ಕೆ ಬಿಸಿಲು ಜಾಸ್ತಿ ಬೇಡ, ಆವಾಗ ಹೂವು ಕೂಡ ತುಂಬ ಬಿಡುತ್ತದೆ. ಗಿಡವನ್ನು ಕೂಡ ನೆಟ್ಟಿದ್ದೇನೆ. ದಾಸವಾಳ ಗಿಡಕ್ಕೆ ತುಂಬ ಬಿಸಿಲು ಬೇಕು. ದಿನಕ್ಕೆ 2 ಸಲ ಆದರೂ ನೀರು ಬಿಡಬೇಕು. ನರ್ಸರಿಯಿಂದ ಹೊಸದಾಗಿ ಗಿಡವನ್ನು ತಂದಾಗ ಎರೆಹುಳ ಮಿಶ್ರಿತ ಮಣ್ಣನ್ನು ಹಾಕಬೇಕು. 2 ವರ್ಷಕ್ಕೆ ಒಮ್ಮೆಯಾದರೂ ಮಣ್ಣನ್ನು ಬದಲಿಸಬೇಕು. ಇಲ್ಲದಿದ್ದರೆ ಮಣ್ಣು ಗಟ್ಟಿಯಾಗಿ ಗಿಡ ಚಿಗುರುವುದಿಲ್ಲ ಮತ್ತು ಹೂ ಕೂಡ ಬಿಡುವುದಿಲ್ಲ. ಫ್ರೆಂಡ್ಸ್, ನಾನು ಅಂಥೂರಿಯಂ ಗಿಡವನ್ನು ತುಂಬ ನೆಟ್ಟಿದ್ದೇನೆ. 3 ಬಣ್ಣದ ಹೂಗಳಿವೆ, ಕೆಂಪು, ಬಿಳಿ ಮತ್ತು ಪಿಂಕ್. ಗಿಡವನ್ನು ನಾನು ಜಾಸ್ತಿಯಾಗಿ ಬಿಸಿಲಿನಲ್ಲಿ ಇಟ್ಟಿರುವುದರಿಂದ ಜಾಸ್ತಿ ಹೂ ಬಿಟ್ಟಿದೆ. ಫ್ರೆಂಡ್ಸ್, ನನ್ನ ಗಾರ್ಡನಲ್ಲಿ ತುಂಬ ವೆರೈಟಿ ಹೂಗಳಿವೆ. ಜಾಸ್ತಿಯಾಗಿ ಅಂಥೂರಿಯಂ ಮತ್ತು ಮುಳ್ಳಿನ ಗಿಡಗಳಲ್ಲಿ ಆಗುವ ಹೂಗಳು ಮತ್ತು ದಾಸವಾಳ ಹೂಗಳು ಸಹ ಇವೆ. ನಿಮಗೆ ಏನಾದರೂ ಸಜೆಷನ್ ಬೇಕಾದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇಲ್ಲಿ ತನಕ ನನ್ನ ಮಿನಿ ಗಾರ್ಡನನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು.
ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಬ್ಲಾಗ್ನೊಂದಿಗೆ ನಾನು ಸಿಗ್ತೀನಿ. ಟೇಕ್ ಕೇರ್. ಬಾಯ್.